ತುಮಕೂರು ನಗರದ ಬೆಸ್ಕಾಂ ವೃತ್ತ ಕಚೇರಿಯಲ್ಲಿ ಬಸವೇಶ್ವರರ 893ನೇ ಬಸವ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಗುಮಾಸ್ತ ವೀರೇಂದ್ರ ಅವರು, ಬಸವಣ್ಣನವರು ಜಾತಿ ಧರ್ಮ ಮತ ಭೇದವನ್ನೆಲ್ಲ ತೊಡೆದು ಹಾಕಿ ಸಮಾನತೆಯ ಸಂದೇಶವನ್ನ ಸಾರಿದ ಮಹಾನ್ ತತ್ವಜ್ಞಾನರಾಗಿದ್ದು, ಅವರು ತೋರಿದ ಮಾರ್ಗದಲ್ಲಿ ನಾವು ನಡೆಯುವ ಮೂಲಕ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಅಭಿಪ್ರಾಯಪಟ್ಟರು. 893ನೇ ಬಸವ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ವೃತ್ತ ಕಚೇರಿ ಬೆಸ್ಕಾಂ ತುಮಕೂರು ಹಾಗೂ ಇವ್ರ ಪರವಾಗಿ ಮತ್ತು ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಮಿತಿ ಹಾಗೂ ಕಲ್ಯಾಣ ಸಂಸ್ಥೆ ಸಮಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಮಿತಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅದ್ಧೂರಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಶರಣರು ಸಹ ಆಗಮಿಸಿದ್ದಾರೆ. ಅವ್ರಿಗೆ ಮತ್ತು ನಮ್ಮೆಲ್ಲ ತುಮಕೂರು ಜನತೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಯಶಸ್ವಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನಮ್ಮ ವೃತ್ತ ಕಚೇರಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಧನ್ಯವಾದ. ಜಗನ್ಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಕಾವಿಪುರ ನೀನಿ ಮತ್ತು ಬೆಸ್ಕಾಂ ನೌಕರರ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಹಯೋಗದೊಂದಿಗೆ ಇವತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏನು 12ನೇ ಶತಮಾನ ಬಸವಣ್ಣನವರ ಆದರ್ಶಗಳನ್ನು ನಾವು ಇವತ್ತು ಸಹ ನೆನೀತಾ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ. ಏನು ನಮ್ಮ ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ಅಭಿನವ ಬಸವಣ್ಣ ಅಂತೇಳಿ ಬಿರುದು ತೊಗೊಂಡಿದ್ದಾರೆ. ಅದೇ ರೀತಿ ಇದು ನಾವು ಇಲ್ಲಿ ಈ ನೆಲದಲ್ಲಿ ಹುಟ್ಟಿರೋದು ನಾವು ಪುಣ್ಯ, ನಾವು ತುಮಕೂರಲ್ಲಿ. ಹಾಗೆ ಬಸವ ಜಯಂತಿ ಏನು ಕಾರ್ಯಕ್ರಮ ಇದೆ ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಶರಣ ಬಂಧುಗಳು ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಂತರ ಮಾತನಾಡಿದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸತೀಶ್ ಅವರು, ಬಸವಣ್ಣನವರನ್ನ ನಾವು ನೇರವಾಗಿ ನೋಡದಿದ್ದರೂ ಅವರ ತತ್ವಗಳು ಮತ್ತು ಧಾರ್ಮಿಕ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ನೆಲದಲ್ಲಿ ಬಸವಣ್ಣ ತತ್ವಗಳನ್ನ ಅನುಸರಿಸಿ ಕಾಯಕವೇ ಕೈಲಾಸ ಎಂಬ ಆದರ್ಶದೊಂದಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ಅನ್ನದಾನ ಮಾಡಿದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಂತಹ ಮಹನೀಯರ ನೆಲದಲ್ಲಿ ಹುಟ್ಟಿರುವುದು ನಮ್ಮ ಭಾಗ್ಯ. ಅವರ ದಾರಿಯಲ್ಲಿ ನಡೆದು ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋಣ ಎಂದು ತಿಳಿಸಿದರು. ಬಸವಣ್ಣನವರ 893ನೇ ಬಸವ ಜಯಂತ್ಯೋತ್ಸವವನ್ನು ನಾವು ಈ KPTCL ಮತ್ತು ಬೆಸ್ಕಾಂನ ವೃತ್ತ ಕಚೇರಿ ತುಮಕೂರು ಇಲ್ಲಿ ಆಚರಣೆ ಮಾಡುತ್ತಿದ್ದೇವೆ. ಈ ಒಂದು ಬಸವಣ್ಣನವರ ಆದರ್ಶ ತತ್ವಗಳನ್ನು ನಾವು ಪಾಲಿಸಬೇಕಾದ್ರೆ ಅವ್ರಿಗೆ ಪೂಜೆ ಮಾಡಿದ್ರೆ ಅಥವಾ ಅವ್ರಿಗೆ ಒಂದು ಏನು ಸಮಾರಂಭ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಅವರು ಹಾಕಿಕೊಟ್ಟ ಆದರ್ಶಗಳ ಮೇಲೆ ಪಂಕ್ತಿಯಲ್ಲಿ ನಾವು ನಡೆದರೆ ಅವರ ತತ್ವ ಆದರ್ಶಕ್ಕೆ ನಾವು ಬೆಲೆ ಕೊಟ್ಟಂತಾಗುತ್ತೆ. ಆ ರೀತಿ ಪ್ರತಿಶತ 100ರಷ್ಟು ಅದನ್ನು ಪಾಲಿಸಿದವರು ಅಂದರೆ ನಮ್ಮ ಕಾಂತರಾಜ್ ಅವರು ಹೇಳಿದಂಗೆ ಅಭಿನವ ಬಸವಣ್ಣನವರಾದಂಥ ಶ್ರೀಯುತ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಶಿವಯೋಗಿಗಳು ಅಂತ ಹೇಳಕ್ಕಂತೂ ನಾನಂತೂ ಇಚ್ಛೆಪಡ್ತೀನಿ. ಈ ಒಂದು ನಾವು ಅವರ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸಿದ್ವಿ ಅನ್ನೋದೇ ನಮ್ಮ ಸುಯೋಗ. ನಾವು ಬಸವಣ್ಣನವ್ರನ್ನ ನೋಡಿದ್ವೋ ಹೆಂಗೋ ಗೊತ್ತಿಲ್ಲ, ಆದರೆ ಅದನ್ನು ಪಾಲನೆ ಮಾಡಿ ಕಾಯಕವೇ ಕೈಲಾಸ ಎಂಬುದನ್ನು ಇಡೀ ಬಸವಣ್ಣನವರ ಈ ಒಂದು ತತ್ವವನ್ನು ಇಡೀ ಜಗತ್ತಿಗೆ ಪರಿಚಯಿಸಲು ಪಣತೊಟ್ಟಂತಹ ಶ್ರೀಯುತ ಶಿವಕುಮಾರ ಶಿವಯೋಗಿಗಳ ಈ ಒಂದು ಕಾಲಘಟ್ಟದಲ್ಲಿ ಮತ್ತು ಅವರ ಒಂದು ಈ ಒಂದು ಕರ್ಮಭೂಮಿಯಲ್ಲಿ ನಾವು ಈ ಒಂದು ಬಸವ ಜಯಂತ್ಯುತ್ಸವವನ್ನು ಎಲ್ಲ ನಮ್ಮ ಅಧಿಕಾರಿ ನೌಕರರ ಸಹಯೋಗದೊಂದಿಗೆ ಆಚರಿಸ್ತಿದ್ದೇವೆ. ಆದ್ದರಿಂದ ಶಿವಕುಮಾರ ಸ್ವಾಮೀಜಿಯವರು ನಾವು ಇಂದು ಬಸವ ಜಯಂತಿಯನ್ನು ಆಚರಿಸ್ತೀವಿ, ಆದರೆ 50 ವರ್ಷಗಳ ಹಿಂದೆ ಅಂದರೆ 5 ದಶಕಗಳ ಹಿಂದೆಯೇ ಶಿವಕುಮಾರ ಸ್ವಾಮೀಜಿಯವರು ಈ ಒಂದು ಗ್ರಾಮೀಣ ಬಸವ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತಾ ಎಲ್ಲ ಗ್ರಾಮಗಳಿಗೆ ಬಸವ ತತ್ವವನ್ನು ಪಸರಿಸಲು ಅವರು ಎಲ್ಲ ಒಂದು ಕಟಿಬದ್ಧವಾಗಿ ನಿಂತಿದ್ದರು. ಅದಕ್ಕೋಸ್ಕರ ಇಬ್ಬರಿಗೂ ಈ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಾ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಮತ್ತು ಕೆಪಿಟಿಸಿಎಲ್ ನ ನಿವೃತ್ತ ಇಂಜಿನಿಯರ್ಸ್ಗಳು, ಸೂಪರ್ಡೆಂಟ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳು, ಅಸಿಸ್ಟೆಂಟ್ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.